ನಮಸ್ಕಾರ, ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವ. ಮಲ್ಲಿಕಾರ್ಜುನ ಮುತ್ಯ ಈ ಹೆಸರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೇಳಿರ್ತೀರ. ಸಾಕಷ್ಟು ವೈರಲ್ ಆದಂಥ ಕಂಟೆಂಟ್ಗಳನ್ನು ಕೂಡ ನೋಡಿರ್ತೀರ. ಆದರೆ ಈತನ ವಿರುದ್ಧ ಈಗ ಒಂದು ಪೋಕ್ಸೋ ಕೇಸ್ ದಾಖಲಾಗಿದೆ. ಮೊದಲನೇದಾಗಿ ಮಲ್ಲಿಕಾರ್ಜುನ ಮುತ್ಯ ಯಾರು, ಜೊತೆಗೆ ಆತನ ಮೇಲೆ ಈಗ ಕೇಸ್ ಯಾಕೆ ದಾಖಲಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಮುಂದಿನ ಒಂದಷ್ಟು ನಿಮಿಷಗಳಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಈ ಮಲ್ಲಿಕಾರ್ಜುನ ಮುತ್ಯ ಯಾರು, ಕೇವಲ 25ನೇ ವಯಸ್ಸಿಗೆ ಈತ ಇಷ್ಟು ಫೇಮಸ್ ಆಗಿರೋದು ಯಾಕೆ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಮಲ್ಲಿಕಾರ್ಜುನ ಮುತ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ಯಾದಗಿರಿ ಭಾಗದಲ್ಲಿ ನಡೆದಾಡುವಂಥ ದೇವರು, ಪವಾಡ ಪುರುಷ ಅಂತಲೇ ಫೇಮಸ್ ಆಗಿರುವಂಥ ಯುವಕ. ವಯಸ್ಸು ನಾನು ಆಗಲೇ ಹೇಳಿದಾಗ 25 ವರ್ಷ. ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ವೀಡಿಯೋಗಳನ್ನು ನೋಡಿರ್ತೀರ, ವೈರಲ್ ವೀಡಿಯೋಗಳನ್ನು. ಈತ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ವೆಹಿಕಲ್ಗಳು ಆತನನ್ನು ಫಾಲೋ ಮಾಡೋದು, ಕಾರ್ಗಳು ಎದ್ಕಿದ್ದ ಹಾಗೆಯೇ ಆತ ಕಾರಿಂದ ಇಳಿದು ಯಾವುದಾದ್ರೊಂದು ಭಕ್ತನ ಮನೆಗೆ ಹೋಗೋದು, ಎಂಟ್ರಿ ಕೊಡೋದು, ಅಲ್ಲಿಂದ ಓಡೋಡ್ಕೊಂಡು ಬಂದು ಮತ್ತೆ ಕಾರ್ ಹತ್ತೋದು. ಈತ ಯಾಕೆ ಫೇಮಸ್ ಆಗಿರೋದು ಅಂತಂದರೆ, ಈತನದೊಂದು ಮಠ ಇದೆ ಯಾದಗಿರಿಯ ಶಹಾಪುರದಲ್ಲಿ ಈತನ ಮಠ ಇರೋದು. ಸೊ ಈತನ ಮಠದಲ್ಲಿ ಹಿಂದೆ ಇವರ ತಂದೆ ಅವರು ಅಲೈ ದೇವರು ಅಂತ ಇವರು ಭಕ್ತರಿಗೆ ಪ್ರವಚನ ಮಾಡ್ತಾ ಇದ್ರು. ಆದರೆ ಕೌಟುಂಬಿಕ ಕಾರಣಕ್ಕೆ ಅಲೈ ದೇವರು ಮೃತಪಡ್ತಾರೆ. ಸೊ ಅದಾದ ನಂತರ ಈ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಮಹಲ್ ರೋಜಾ, ಸೊ ಅಲ್ಲೊಂದು ಚಾಂಗದೇವ ಮಠ ಅಂತಿದೆ. ಸೊ ಅದರ ಪೀಠಾಧ್ಯಕ್ಷ ಆಗ್ತಾನೆ. ಸೊ ಅಲ್ಲಿಂದ ಈತನ ವಿಶೇಷತೆ ಏನು ಅಂತಂದರೆ, ಯಾರೇ ಬಂದರೂ ಕೂಡ, ಭಕ್ತರು ಬಂದರೂ ಕೂಡ ಆತ ಅವ್ರನ್ನ ನೋಡಿದ ಕೂಡಲೇ ಹೇಳ್ತಾನೆ ಇವ್ರು ಯಾಕೆ ಬಂದಿದ್ದಾರೆ, ಅವ್ರ ಕಷ್ಟ ಏನು, ಅಂತರಂಗದ ಮಾತುಗಳನ್ನು ಈತ ಏನೂ ಕೂಡ ಪ್ರಶ್ನೆ ಕೇಳದೆ ಹೇಳೋಕ್ಕೆ ಶುರು ಮಾಡ್ತಾನೆ. ಈಗ ನೀವೇ ಏನೊಂದು ಸಮಸ್ಯೆ ಇದೆ ಅಂತ ಆತನ ಮಠಕ್ಕೆ ಹೋದರೆ ಆತ ಕೂರಿಸ್ಕೊಂಡು ನೀವೇನಕ್ಕೆ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಏನು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಇದು ಯಾವಾಗ ಒಬ್ಬರಿಂದೊಬ್ಬರಿಗೆ ಒಬ್ಬರಿಂದೊಬ್ಬರಿಗೆ ಈ ಮಾತು ಸ್ಪ್ರೆಡ್ ಆಗುತ್ತೋ, ಈ ಥರ ಒಬ್ಬರು ಇದ್ದಾರೆ ಪವಾಡ ಪುರುಷರು, ಬರೀ 25 ವರ್ಷ ಅಂದರೆ ಶುರುವಾಗಿ ಸುಮಾರು ವರ್ಷ ಆಗಿದೆ ಈಗ, ಆದರೆ ಈಗ ಸದ್ಯ ಆತನಿಗೆ 25 ವರ್ಷ. ಸೊ ನಿಮ್ಮ ಕಷ್ಟಗಳಿಂದ ಏನಾದರೂ ನೀವು ಅಲ್ಲಿಗೆ ಹೋದರೆ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ, ನೀವು ಹೇಳೋಕ್ಕೆ ಮುಂಚೆನೇ ಅವರು ನಿಮ್ಮೆಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾರೆ ಅಂತ. ಸೊ ನಮ್ಮ ಜನ ನಿಮಗೆ ಗೊತ್ತಿದೆ, ಸ್ವಲ್ಪ ಇಂಥದ್ದೇನೋ ಆಯಿತು, ಸ್ವಲ್ಪ ವೈರಲ್ ಆಯಿತು, ಒಬ್ಬರಿಂದೊಬ್ಬರಿಗೇನೋ ಈ ಥರ ಹರಡ್ತಾ ಹೋಯಿತು ಅಂತಂದರೆ ಹೋಗೋಕ್ಕೆ ಶುರು ಮಾಡಿದ್ರು. ಇದು ಕೇವಲ ಯಾದಗಿರಿ ಮಾತ್ರ ಸೀಮಿತ ಆಗಿಲ್ಲ, ಕಲಬುರಗಿಯಿಂದ ಬರ್ತಾರೆ, ವಿಜಯಪುರದಿಂದ ಬರ್ತಾರೆ, ಅದಾದಮೇಲೆ ರಾಜ್ಯ ದಾಟಿ ಆಂಧ್ರದಿಂದ ಭಕ್ತರು ಹೆಚ್ಚಾಗಿ ಬರೋಕ್ಕೆ ಶುರು ಮಾಡ್ತಾರೆ. ಇವ್ರನ್ನ ಅಪ್ಪಾಜಿ ಅಂತ ಕರೆಯೋರು ಇದ್ದಾರೆ, ಕೆಲವರು ನಡೆದಾಡುವಂಥ ದೇವರು ಅಂತ ಹೇಳಿ ಕೊಂಡಾಡುವಂಥವ್ರು ಇದ್ದಾರೆ. ಸೊ ಈತ ದಿನದಿಂದ ದಿನಕ್ಕೆ ಫೇಮಸ್ ಆಗ್ತಾ ಹೋಗ್ತಾನೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈತನ ವೀಡಿಯೋಗಳು ಯಾವಾಗ ವೈರಲ್ ಆಗೋಕ್ಕೆ ಶುರುವಾಗುತ್ತೋ ಈತನ ರೀಚ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಆದರೆ ಈತನ ಬಗ್ಗೆ ಎಷ್ಟು ಪರವಾಗಿ ಒಂದಷ್ಟು ಭಕ್ತರು ನಂಬ್ತಾರೋ, ಅಷ್ಟೇ ವಿರುದ್ಧವಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸ್ಬೋದು. ಈತ ನಿಜಕ್ಕೂ ಮುತ್ಯ ಅಲ್ಲ, ಬೇರೆ ರೀತಿಯಾದಂಥ ಒಂದಷ್ಟು ವಿಶೇಷಣಗಳ ಜೊತೆಗೆ ಅಥವಾ ಒಂದು ವರ್ಡ್ಗಳ ಜೊತೆಗೆ ಕೂಡ ಹೇಳುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈಗ ಮುತ್ಯನ ಮೇಲೆ ಕೇಸ್ ದಾಖಲಾಗಿರೋದು ಏನು, ಇದನ್ನು ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೊಂದು ವಿಡಿಯೋ ವೈರಲ್ ಆಗಿದೆ. ಈ ಮುತ್ಯ ಸಾಮಾನ್ಯವಾಗಿ ನಾವು ಈತನ ವಿಡಿಯೋಗಳನ್ನು ನೋಡಿದ್ರೆ, ಚಿಕ್ಕ ಮಕ್ಕಳು ಏನಾದರೂ ಆತನ ಮುಂದೆ ಬಂದರೆ ಅವರ ಮೂಗನ್ನು ಈ ಥರ ಹಿಡಿದು ಎಳೆಯೋದು, ಹಾಗೆ ಜುಟ್ಟನ್ನು ಹಿಡಿದು ಎಳೆಯೋದು, ಇದೆಲ್ಲವನ್ನು ಕೂಡ ಮಾಡೋದು ನಾವು ಹಿಂದಿನ ವಿಡಿಯೋಗಳನ್ನು ನೋಡಿದ್ವಿ. ಆದರೆ ಸದ್ಯಕ್ಕೆ ಒಬ್ಬ ಅಪ್ರಾಪ್ತ ಬಾಲಕಿ, ಈಕೆ ಆಂಧ್ರ ಪ್ರದೇಶ ಮೂಲದ ಕುಟುಂಬದಿಂದ ಇವರ ಮಠಕ್ಕೆ ಬಂದಿರೋರು. ಒಂದು 8 ಜನ ಆಂಧ್ರದಿಂದ ಬಂದಿರ್ತಾರೆ ಇವ್ರ ಮಠಕ್ಕೆ. ಆ ಬಾಲಕಿ ಏನಿದ್ದಾಳೆ, ಬಾಲಕಿಯ ಚಿಕ್ಕಮ್ಮನ ಬರ್ತ್ಡೇ ಇರುತ್ತೆ, ಹುಟ್ಟುಹಬ್ಬ. ಸೊ ಅದನ್ನು ಮಠದಲ್ಲೇ ಆಚರಣೆ ಮಾಡ್ಕೊಳ್ಬೇಕು ಅಂತ ಬರ್ತಾರೆ. ಸೊ ಆಗ ಒಂದು ವಿಡಿಯೋ, ಆ ಪುಟ್ಟ ಮಗು ಕೂಡ ಆ ಕುಟುಂಬದ ಜೊತೆಗೆ ಬಂದಿರುತ್ತೆ. ಆ ಮಗುವನ್ನು ಅಲ್ಲೇ ಇದ್ದಂಥ ಒಂದು ರೂಮ್ ಇರುತ್ತೆ, ಅಲ್ಲೇ ಮಡ್ಲಲ್ಲಿ ಕೂರಿಸ್ಕೊಂಡು ಮೂಗೆಲ್ಲ ಈ ಥರ ಹಿಂಡೋದು, ಅದಾದಮೇಲೆ ಕತ್ತಿನ ಹತ್ರ ಬಂದು ಮುತ್ಕೊಡೋದು, ಇಂಥದ್ದೆಲ್ಲ ಅಂದರೆ ಏನೋ ಹೇಳ್ದಂಗೆ ಮಾಡೋದು, ಮುದ್ದು ಮಾಡೋರು ಇರುತ್ತಲ್ಲ ಮಕ್ಕಳನ್ನು ಅಂತ. ಅಲ್ಲಿವರೆಗೆಲ್ಲ ಓಕೆ ಇತ್ತು. ಬಟ್ ಆದರೆ ಕೆಳಗಿದ್ದಂಥ ಮಗುವನ್ನು ಕತ್ತು ಹಿಡಿದು ಮೇಲೆ ಆ ಮಂಚದ ಮೇಲೆ ನಿಲ್ಲಿಸುವಂಥದ್ದಿದೆ. ಅದೆಲ್ಲವನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಮೂಗನ್ನು ಎಳೆಯೋದು, ಜುಟ್ಟನ್ನು ಎಳೆಯೋದು. ಸೊ ಪುಟ್ಟ ಮಗು ಪಾಪ ಗೊತ್ತಿಲ್ಲ, ಅವ್ರ ಮನೆಯವ್ರು ಕರ್ಕೊಂಡು ಬಂದಿದ್ದಾರೆ, ಅದ್ರಲ್ಲಿ ಬಂದಿದೆ. ಸೊ ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಅಥವಾ ಇದನ್ನು ರೆಕಾರ್ಡ್ ಮಾಡಿದ್ದು ಫಸ್ಟ್ ಅವರ ಫ್ಯಾಮಿಲಿಯವರೇನು. ಅದಾದಮೇಲೆ ಎಲ್ಲಿ ಅಪ್ಲೋಡ್ ಮಾಡಿದಾರೋ ಗೊತ್ತಿಲ್ಲ, ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡಿದಾರೋ, ಅದನ್ನು ಇನ್ಸ್ಟಾಗ್ರಾಮಿಗೆ ಯಾರೋ ತಂದು ಹಾಕಿದ್ದಾರೆ. ಆ ವಿಡಿಯೋ ಯಾವಾಗ ವೈರಲ್ ಆಯಿತು, ಎಲ್ಲ ಕಡೆ ಕೂಡ ವೈರಲ್ ಆಗುತ್ತೆ. ಈ ಮುತ್ಯ ನಡೆದಾಡುವಂಥ ದೇವರು ಒಂದು ಮಗುವನ್ನು, ಪುಟ್ಟ ಮಗುವನ್ನು ಈ ಥರ ಕತ್ತು ಹಿಡಿದ ಮೇಲೆ ಇಡೋದು ಅಂತಂದರೆ ಏನು. ಯಾವಾಗ ಈ ವಿಡಿಯೋ ಅಪ್ಲೋಡ್ ಆಗುತ್ತೋ ಅವರ ಪರವಾಗಿರುವಂಥವರು ಧ್ವನಿ ಅಂತೋಗಿ ಶುರು ಮಾಡಿದ್ರು. ನಮ್ಮ ಮುತ್ಯ ಏನಿದ್ದಾರೆ ತುಂಬ ಅಮಾಯಕರು, ಮಕ್ಕಳ ಹಾಗೆ, ಅವರಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಯೋಚನೆ ಇಲ್ಲ, ಆಲೋಚನೆ ಇಲ್ಲ, ಅವ್ರು ಇರೋದೇ ಹಾಗೆ, ಮಕ್ಕಳನ್ನು ನಡೆಸ್ಕೊಳ್ಳೋದೇ ಹಾಗೆ ಅಂತ ಶುರು ಮಾಡಿದ್ರು. ಅವರ ಹೆಸರನ್ನು ಕೆಡಿಸೋದಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂಥ ಪಿತೂರಿ ಅಂತ ಕೂಡ ಈಗ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ ಕಡೆ ಈಗ ಮಕ್ಕಳ ರಕ್ಷಣಾ ಹಕ್ಕು ಆಯೋಗ ಏನಿದೆ, ಸೊ ಅವರೀಗ ಕಂಪ್ಲೇಂಟನ್ನು, ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸ್ಕೊಂಡಿದ್ದಾರೆ. ಈಗ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ.
ಯಾದಗಿರಿ ಡಿ.ಸಿಗೆ ಸೂಚನೆ ನೀಡಿತು ಪರಿಶೀಲನೆ ನಡೆಸುವ ಹಾಗೆ, ಇದರ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ಅಂತ. ಅದಾದಮೇಲೆ ಯಾದಗಿರಿ ಡಿ.ಸಿ ಅಧ್ಯಕ್ಷತೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಸಮನ್ವಯತೆ ಸಭೆಯನ್ನು ನಡೆಸಿತು. ವಿಡಿಯೋನ ಪರಿಶೀಲನೆ ಮಾಡಿದ್ರು. ಅದಾದಮೇಲೆ ಇದರ ಬಗ್ಗೆ ಒಂದು ಸೂಕ್ತ ತನಿಖೆ ಆಗಬೇಕು, ಇದನ್ನು ಚೆಕ್ ಮಾಡಿಸ್ಬೇಕು. ಅದರ ಬೆನ್ನಲ್ಲೇ ಗೋಗಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಪೋಕ್ಸೋ ಕೇಸ್ ಕೂಡ ಈಗ ರಿಜಿಸ್ಟರ್ ಆಗಿದೆ. ಸೊ ಹೀಗೆ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಭಾಳ ವೈರಲ್ ಆದಂಥ ವ್ಯಕ್ತಿ ಈಗ ಒಂದು ಅಪ್ರಾಪ್ತ ಬಾಲಕಿಯ ವಿಡಿಯೋಯಿಂದ ಅಲ್ಲಿ ಆತ ನಡ್ಕೊಂಡಿರುವಂಥ ರೀತಿ ಪ್ರಶ್ನಾರ್ಹವಾಗಿದೆ. ನೀವು ಕೂಡ ವಿಡಿಯೋನ ನೋಡಿರ್ತೀರಾ. ಸೊ ನೀವೇನಂತೀರಾ? ಈತನ ಬಗ್ಗೆ ನಿಮಗೇನು ಗೊತ್ತು? ದಯವಿಟ್ಟು ತಿಳಿಸಿ. ಜೊತೆಗೆ ಜನರು ಯಾರನ್ನ ನೀವು ಆರಾಧಿಸ್ತೀರಿ ಏನು ಅನ್ನೋದ್ರ ಬಗ್ಗೆ ಕೂಡ ಈ ಘಟನೆ ಈಗ ಒಂದಷ್ಟು ಪ್ರಶ್ನೆ ಮೂಡಿಸೋ ಹಾಗೆ ಮಾಡಿದೆ. ಇದರ ಜೊತೆಗೆ ಈಗ ಸ್ವತಃ ನಿನ್ನೆಯಿಂದ ಒಂದಷ್ಟು ರಿಯಾಕ್ಷನ್ ಕೊಟ್ಟು ನಡುವಲ್ಲಿ ಎಲ್ಲಿ ಅಂತ ಗೊತ್ತಿರಲಿಲ್ಲ, ಈಗ ಮುತ್ಯ ಕೂಡ ರಿಯಾಕ್ಷನ್ ಕೊಟ್ಟಿರುವಂಥದ್ದಾಗಿದೆ. ಆತ ಕೂಡ ಒಂದು ವಿಡಿಯೋನ ಬಿಟ್ಟಿದ್ದಾನೆ ಈಗ. ಸೊ ಆ ವಿಡಿಯೋದಲ್ಲಿ ಮುತ್ಯ ಏನು ಹೇಳಿದ್ದಾನೆ ಬನ್ನಿ ನೋಡೋಣ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಅಂತ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವದ ಅಂತಕ ಪಡೋಂಥ ವಿಷಯ ಅಲ್ಲ ಇದು. ಇದು ಅಂತಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾಡು ಕೂಡ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಪಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರೆ, ಯಾವಾಗ ನನಗೆ ಬಾರಂತ ಕೇಳಿಪಟ್ಟಿರ್ತಾರೆ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೂ ನಮಸ್ಕಾರ. ಇದು ಮುತ್ಯಾನ ರಿಯಾಕ್ಷನ್. ನೀವು ಯಾವುದೇ ಸೋಷಿಯಲ್ ಮೀಡಿಯಾದ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಇದೆಲ್ಲವೂ ಕೂಡ ಪಿತೂರಿ, ನನ್ನ ವಿರುದ್ಧ ಆಗ್ತಿರುವಂಥ ಷಡ್ಯಂತ್ರ, ನನ್ನ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಮಾಡ್ತಿರೋದು ಅಂತ ಆತನ ಕ್ಲಾರಿಫಿಕೇಷನ್ ಅನ್ನು ಕೊಡ್ತಿರೋದು. ಆದರೆ ಪೊಲೀಸ್ ತನಿಖೆಯನ್ನು ಫೇಸ್ ಮಾಡಲೇಬೇಕಾಗುತ್ತೆ. ವಿಡಿಯೋದ ಸತ್ಯಾಸತ್ಯತೆ ಏನು ಇದೆಲ್ಲವೂ ಕೂಡ ವಿಚಾರಣೆ ನಂತರ ಗೊತ್ತಾಗುತ್ತೆ. ಆದರೆ ಈ ವಿಡಿಯೋ ಸದ್ಯಕ್ಕಂತೂ ಎಲ್ಲ ಕಡೆ ವೈರಲ್ ಆಗಿರೋದು ನಿಜ. ನಿಮ್ಮ ವಿವೇಚನೆಗೆ ನಾವು, ನಮ್ಮ ವೀಕ್ಷಕರಿಗೆ, ಸುಮನ್ TV ಕನ್ನಡದ ವೀಕ್ಷಕರ ವಿವೇಚನೆಗೆ ನಾವು ಬಿಡ್ತೀವಿ. ಆ ವಿಡಿಯೋ ಬಗ್ಗೆ ನೀವು ನಿಮ್ಮ ಕಮೆಂಟನ್ನು ಹಾಕಿ. ಇದೇ ರೀತಿಯಾದಂಥ ಸ್ಪೆಷಲ್ ಕಾಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ TV ಕನ್ನಡ.